ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ರಾಹುಲ್ ಗಾಂಧಿಯವರಂತೂ ಈ ಚುನಾವಣಾ ಆಯೋಗದ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಅದನ್ನು ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲ, ಚುನಾವಣಾ ಆಯೋಗ ಒಂದು ನಿರ್ವ್ಯಾಜ್ಯವಾಗಿ ಒಂದು ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡ್ತಾ ಇಲ್ಲ, ಇಲ್ಲಿಯೇ ಪ್ರಜಾಪ್ರಭುತ್ವ ಸಾಯ್ತಾ ಇದೆ, ಇವತ್ತಿನ ಪ್ರಜಾಪ್ರಭುತ್ವ ಸಾಯಿಗೆ ಈ ಚುನಾವಣಾ ಆಯೋಗ ಸಾಕ್ಷಿ ಅನ್ನುವಂಥ ಮಾತನ್ನು, ಜೊತೆಗೆ ಮತಗಳ ಕಳ್ಳತನ ಇಲ್ಲ ಆಗ್ತದೆ ಅನ್ನುವಂಥ ದೊಡ್ಡ ಗಂಭೀರ ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಅದಕ್ಕೆ ಯಾವುದೇ ರೀತಿ ಕಿವಿಗೊಡುವ ಕೆಲಸವನ್ನು ನಮ್ಮ ಚುನಾವಣಾ ಆಯೋಗ ಮಾಡ್ತಾನೋ ಇಲ್ಲ ಅನ್ನೋದು ನಾವು ನೋಡಿದ್ದೀವಿ. ಚುನಾವಣಾ ಆಯೋಗ ಸತ್ಯ ಇರ್ಬೋದಿಲ್ಲ ಅಂತಲ್ಲ, ಪ್ರಾಮಾಣಿಕ ಇರ್ಬೋದಿಲ್ಲ ಅಂತಲ್ಲ, ಸ್ವತಃ ಅದು ಸತ್ಯ ತನ್ನ ವಾದಗಳನ್ನು ಮಂಡಿಸ್ತಾ ಇದೆ. ಯಾಕಂದರೆ ಮತದಾರರ ಮತ ಯಾರಿಗೆ ಹೋಗಿದೆ ಅನ್ನೋದು ಗೊತ್ತಾದ್ರೆ ಅವ್ರ ಮೇಲೆ ತೊಂದರೆ ಆಗ್ತದೆ. ಇದು ಪ್ರೈವೇಟ್ ಒಂದು ವ್ಯಕ್ತಿಯ ಹಣ್ಣಾಗ್ತದೆ, ಅವ್ರ ಹಕ್ಕನ್ನು ಕಸ್ಕೊಂಡಂಗೆ ಆಗ್ತದೆ ಅಂತೇಳಿ ತನ್ನ ವಾದವನ್ನು ಮುಂದುವರಿಸಿ ಇದರಲ್ಲೇ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ನೊಂದು ಮಾತನ್ನು ಸ್ಪಷ್ಟವಾಗಿ ನಮ್ಮ ಚುನಾವಣಾ ಆಯೋಗ ಹೇಳ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಪ್ರತಿಕ್ರಿಯಿಸಿರುವ ಮಹಾರಾಷ್ಟ್ರ ಮುಖ್ಯ ಚುನಾವಣಾಧಿಕಾರಿ, ವಿಧಾನಸಭೆ ಚುನಾವಣೆಗೆ ಮುನ್ನ 2024ರಲ್ಲಿ ವಿಶೇಷ ಪರಿಶೀಲನೆ ನಂತರ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸಲಾಗಿತ್ತು. ತಯಾರು ಮಾಡಿದ್ವಿ ನಾವು 24ರಾಗ, ಆ ವಿಶೇಷ ಕರಡು ಪ್ರತಿಯನ್ನು ಅವ್ರಿಗೆ ಕೊಟ್ಟಿದ್ವಿ ನಾವು. ನಂತರ ಮತದಾರರ ಪಟ್ಟಿಯ ಕರಡನ್ನು ಸಿದ್ಧಪಡಿಸಲಾಗಿತ್ತು. ಈ ಕರಡನ್ನು ಕಾಂಗ್ರೆಸ್ ಸೇರಿ ಎಲ್ಲ ಪಕ್ಷಗಳು ಒದಗಿಸಲಾಗಿತ್ತು. ಆಗ ಇಂಥ ಕೆಲಸ ಮಾಡಬೇಕಾಗಿತ್ತು ಇದನ್ನು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದು ತಪ್ಪು ಇವ್ರದ್ದು. ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಕಟಿಸುವುದಕ್ಕೂ ಮೊದಲು 19,27,500